ಫ್ರೆಂಡ್ಸ್, ಇವತ್ತೊಂದು ಪ್ರೋಟೀನ್ ಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ. ಮಕ್ಕಳು ದೊಡ್ಡವರು ಎಲ್ಲರೂ ತೊಗೋಬೋದು. ಹೈ ಇನ್ ಪ್ರೋಟೀನ್ ಒಳ್ಳೆಯದು. ಇವನ್ನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ. ಫಸ್ಟಿಗೆ ನಾನು ಇಲ್ಲೊಂದು ಕಪ್ಪು ಮುಸ್ಲಿ ಅಂತ ಏನು ಬರುತ್ತೆ, ಇದನ್ನು ಓಟ್ಸು, ಕಾರ್ನ್ಫ್ಲೆಕ್ಸು, ವೀಟ್ ಫ್ಲೇಕ್ಸಿಂದ ಮಾಡಿರ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ನಾರ್ಮಲ್ ಓಟ್ಸ್ ಸಹ ತೊಗೋಬೋದು ನೀವು 1 ಕಪ್ಪು. ಕೊನೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ಗೆ ನನಗೆ ಫಸ್ಟು ವಾಟರ್ಮೆಲನ್ ಸೀಡು ಮತ್ತು ಪಂಪ್ಕಿನ್ ಸೀಡ್ ಅಂತ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಆಲ್ಮಂಡ್ ತೊಗೊಂಡಿದ್ದೀನಿ. ಎಲ್ಲನೂ ಒಂದು 10-15, ಇದೊಂದು 2-3 ಸ್ಪೂನು. ಮತ್ತು 1 ಕಪ್ಪು ಡೇಟ್ಸ್ ತೊಗೊಂಡಿದ್ದೀನಿ. ಬೀಜ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೇಯ್ನಾಗಿ ಇದಕ್ಕೆ ಪೀನಟ್ ಬಟರ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡ್ತಿಲ್ಲ, ಹಾಗಾಗಿ ಪೀನಟ್ ಬಟರ್ ಯೂಸ್ ಮಾಡ್ತಿದ್ದೀನಿ. ಫಸ್ಟಿಗೆ ಇಲ್ಲೊಂದು ನಾನು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ನಾನು ಮುಸ್ಲೆ ಹಾಕಿ 1-2 ನಿಮಿಷ ಹುರಿತೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ಕ್ಯಾನ್ಬೆರಿ ಇದೆ, ಹಾಗಾಗಿ ನಾನು ಹಾಕಿಲ್ಲ. ನಿಮಗೆ ಬರೀ ಪ್ಲೇನ್ ಓಟ್ಸ್ ತೊಗೊಂಡ್ರೆ ಕ್ಯಾನ್ಬೆರಿ ಹಾಕೋಬೋದು. ನಿಮಗೆ ಇಷ್ಟ ಇದ್ದರೆ ಬ್ಲೂಬೆರಿ ಹಾಕೋಬೋದು, ಡ್ರೈಡು. ಎಲ್ಲ ಥರ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ. ಇವಾಗ ನೆಕ್ಸ್ಟು ನಾನು ಇದಕ್ಕೆ ಪಂಪ್ಕಿನ್ ಮತ್ತು ವಾಟರ್ಮೆಲನ್ ಸೀಡ್ ಏನು ತೊಗೊಂಡಿದ್ದೆ ಅದು ಮತ್ತು ಆಲ್ಮಂಡ್ನ ಹಾಕಿ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ. ಯಾವುದೇ ಥರ ಎಣ್ಣೆ ತುಪ್ಪ ಏನು ಬಳಸಬೇಡಿ, ಇದೆಲ್ಲನೂ ಡ್ರೈ ರೋಸ್ಟಾನೇ ಹಾಕ್ತಾ ಬರಬೇಕು ನಮಗೆ. ಇದನ್ನು ವೆಯ್ಟ್ ಲಾಸ್ಗೆ ನಾನು ಇವತ್ತು ಪ್ರಿಪೇರ್ ಮಾಡ್ತೀನಿ. ನೀವು ಇದನ್ನು ಮಕ್ಕಳಿಗೆ ಪ್ರಿಪೇರ್ ಮಾಡ್ತಿದ್ದೀರಾ ಕೊಡಲಿಕ್ಕೆ ಅಂದರೆ ಗೋಡಂಬಿ ಮತ್ತು ವಾಟರ್ ಸಹ ಹಾಕ್ಕೊಳ್ಳಿ. ಇವಾಗ 1 ಕಪ್ಪು ನಾನು ಡೇಟ್ಸ್ ಏನು ತೊಗೊಂಡಿದ್ದೆ ಅದನ್ನ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಪೀನಟ್ ಬಟರ್ ಹಾಕ್ತಿದ್ದೀನಿ. ಈ ಟೈಮಲ್ಲಿ ನಾನು ಫ್ಲೇಮ್ನ ಸ್ವಿಚ್ ಆಫ್ ಮಾಡಿದ್ದೀನಿ, ಯಾಕೆಂದರೆ ಬಿಸಿ ಇದೆ ಆಲ್ರೆಡಿ ಪ್ಯಾನು. ಅದರಲ್ಲಿ ಪೀನಟ್ ಬಟರ್ ಚೆನ್ನಾಗಿ ಕರಗುತ್ತೆ. ಮತ್ತು ನಮಗೆ ಏನು ಬೇಕು ಅಂದರೆ ಚೆನ್ನಾಗಿ ಕರಗಿ ಆ ಡೇಟ್ಸ್ ಜೊತೆಗೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾಕಂದರೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ತೀವಿ. ನಾನು ಆಗಲೇ ಹೇಳ್ದಂಗೆ ಬೆಲ್ಲ ಏನೂ ಬೇಡ, ಇದೇ ನಮಗೆ ಬೈಂಡಿಂಗ್ ಏಜೆಂಟ್ ಥರ ಆಗುತ್ತೆ. ಹಾಗಾಗಿ ಇದನ್ನು ಒಂದು ನಿಮಿಷನೂ ಇಲ್ಲ, ಬಿಸಿಗೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ, ಕೂಲ್ ಆಗುತ್ತೆ. ಸ್ವಲ್ಪ ಫ್ರೈ ಮಾಡಿ ನೋಡಿ. ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡಿರೋದನ್ನ ಮತ್ತೆ ಅದೇ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಪೇಸ್ಟ್ ಮಾಡಿರುವಂಥ ಪೀನಟ್ ಬಟರ್ ಮತ್ತು ಡೇಟ್ಸ್. ಇದಕ್ಕೆ ಆಲ್ರೆಡಿ ನಾವು ಹುಡ್ಕೊಂಡಿದ್ದಂಥ ಮುಸ್ಲೆ ಅಥವಾ ಓಟ್ಸು, ಬಾದಾಮಿ ಮತ್ತು ಇದು ವಾಲ್ನಟ್ಟು ಎಲ್ಲನೂ ಏನೇನು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿರ್ತೀರಲ್ಲ ಅದನ್ನೆಲ್ಲನೂ ಹಾಕ್ಕೊಳ್ತಾ ಬನ್ನಿ. ಎಲ್ಲನೂ ನಾನು ರಫ್ಲಿ ಚಾಪ್ ಮಾಡಿದ್ದೀನಿ. ಮಿಕ್ಸಿಗೆ ಏನು ಹಾಕ್ತಿದ್ದು ಬೇಡ. ನಿಮಗೆ ಬೇಕು ಅಂದರೆ ಒಂದು ರೌಂಡ್ ಮಿಕ್ಸಿ ಸಹ ಮಾಡ್ಬೋದು. ಚೆನ್ನಾಗಿ ಒಟ್ಟುಗೂಡಿಸಿ ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾನು ಟಿನ್ಗೆ ಟ್ರಾನ್ಸ್ಫರ್ ಮಾಡಿ ಸೆಟ್ ಮಾಡ್ತೀನಿ. ಸೊ ದಟ್ ಇದನ್ನ ನಾನು ಪೀಸಸ್ ಆಗಿ ಕಟ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಒಂದು ಟಿನ್ಗೆ ಟ್ರಾನ್ಸ್ಫರ್ ಮಾಡಿ ಸೆಟ್ ಮಾಡ್ತಿದ್ದೀನಿ. ಇದನ್ನು ನಾನು ಒಂದು 1 ಅವರ್ ರೆಫ್ರಿಜರೇಟ್ ಮಾಡ್ತೀನಿ. 1 ಅವರ್ ರೆಫ್ರಿಜರೇಟ್ ಮಾಡಿದ ಮೇಲೆ ಚೆನ್ನಾಗಿ ನೀವು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ಕೊಡಿ, ಬೆಳಗ್ಗೆ ಸ್ಕೂಲ್ಗೆ ಹೋಗುವ ಹಸುವಾಗಲ್ಲ ಅಂದರೆ ನೋಡಿ 1 ಅವರ್ ನಾನು ರೆಫ್ರಿಜರೇಟರಿಂದ ಇಟ್ಟು ತೆಗೆದು ಕಟ್ ಮಾಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ. ಅರ್ಪಿತಾ ಕಿಚನ್ಗೆ.